ಇದನ್ನು ಬ್ರೆಸೆಲ್ಟನ್ ಸ್ಕೇಲ್ನ ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಮೆಡಿಕಲ್ ಬಿಹೇವಿಯರಲ್ ಅಸೆಸ್ಮೆಂಟಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಅಪ್ಗರ್ ಸ್ಕೇಲ್ ಹೇಗೆ ಅರ್ಥ ಮಾಡ್ಕೊಂಡು ಚರ್ಚೆ ಮಾಡಿದ್ವು, ಅದೇ ಥರನ ಈ ಮೆಡಿಕಲ್ ಬಿಹೇವಿಯರಲ್ ಅಸೆಸ್ಮೆಂಟ್ಸಲ್ಲಿ ಬ್ರೆಸೆಲ್ಟನ್ ಸ್ಕೇಲ್ ಅಂತಕ್ಕಂಥದ್ದೊಂದು ಪ್ರಮುಖವಾದಂಥ ಒಂದು ಅಳತೆಯ ಮಾಪನ. ಸೊ ಇದು ಮಗುವಿನ ಬೆಳವಣಿಗೆ ಇರುವುದಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಮಾಪನ ಮಾಡಲು ಬಳಸ್ತಕ್ಕಂಥ ಒಂದು ಪ್ರಮುಖವಾದ ಒಂದು ಸ್ಕೇಲ್ ಆಗಿರುತ್ತೆ. ದ ನಿಯೋನೆಟಲ್ ಬಿಹೇವಿಯರಲ್ ಅಸೆಸ್ಮೆಂಟ್ ಸ್ಕೇಲ್, ಆಲ್ಸೋ ನೋನ್ ಆ್ಯಸ್ ದ ಬ್ರೆಸೆಲ್ಟನ್ ನಿಯೋನೆಟಲ್ ಅಸೆಸ್ಮೆಂಟ್ ಸ್ಕೇಲ್ ಅಂತ ಕರೀತಾರೆ. ಇದು 1973ರಲ್ಲಿ ಡೆವಲಪ್ ಮಾಡ್ತಾರೆ. ಇದನ್ನು ಡೆವಲಪ್ ಮಾಡಿದಂಥವ್ರು ಅಂದರೆ ಡಾಕ್ಟರ್ ಟಿ ಬೆರ್ರಿ, ಅಂದರೆ ಬ್ರೆಸೆಲ್ಟನ್ ಆ್ಯಂಡ್ ಈಸ್ ಕೊಲೀಗ್ಸ್ ಅಂತ. ಬ್ರೆಸೆಲ್ಟನ್ ಮತ್ತು ಕೊಲೀಗ್ ಅವರು ಏನು ಮಾಡಿದರು, ಈ ಒಂದು ಬ್ರೆಸೆಲ್ಟನ್ ಸ್ಕೇಲ್ನ ಡೆವಲಪ್ ಮಾಡಿದರು. ಇದು ದಿಸ್ ಟೆಸ್ಟ್ ಪರ್ಪಸ್ ಟು ಪ್ರೊವೈಡ್ ಆ್ಯನ್ ಇಂಡೆಕ್ಸ್ ಆಫ್ ಎ ನ್ಯೂ ಬಾರ್ನ್ ಎಬಿಲಿಟೀಸ್ and is usually given to an infant somewhere between the age of 3 days of 4 weeks old. ಅಂದರೆ ಹುಟ್ಟಿದ ಮಗುವಿನ 3 ದಿನದ ಅವಧಿಯಿಂದ 4 ವಾರಗಳ ಅವಧಿಯವರೆಗಿನ ಬೆಳವಣಿಗೆಯ ಮತ್ತು ಅದರ ಒಂದು ಮಗುವಿನ ಸ್ಥಿತಿಯನ್ನು ಅಧ್ಯಯನ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಪ್ರಮುಖವಾದಂಥ ಸ್ಕೇಲ್ ಆಗಿದೆ. ಈ ಬ್ರೆಸೆಲ್ಟನ್ ಬಿಹೇವಿಯರಲ್ ಸ್ಕೇಲ್ ಅಸೆಸ್ಮೆಂಟ್ ಸ್ಕೇಲ್ ಅಂತಕ್ಕಂಥದ್ದು ಅನಲೈಸ್ ದ ಡೆವಲಪ್ಮೆಂಟ್ ಆಫ್ ಬೇಬೀಸ್ ಫ್ರಮ್ ಬರ್ತ್ ಟು 2 months ಆಫ್ ಏಜ್. ಅಂದರೆ ಹುಟ್ಟಿದ ದಿನದಿಂದ 2 ತಿಂಗಳುಗಳವರೆಗೆ ಆಗ್ತಕ್ಕಂಥ ಬೆಳವಣಿಗೆಯನ್ನು ಅಧ್ಯಯನ ಮಾಡೋದು. ವಿತ್ ರೆಸ್ಪೆಕ್ಟ್ ಟು 4 ಕೀ ಡೆವಲಪ್ಮೆಂಟ್ ಆಫ್ ಟಾಸ್ಕ್, ಅಂದರೆ ಪ್ರಮುಖವಾಗಿ 4ಗಳನ್ನು ಕಾಣುತ್ತೆ. ಒಂದು ಕಂಟ್ರೋಲ್ ಆಫ್ ಆಟೋನಾಮಿಕ್ ಆ್ಯಂಡ್ ಮೋಟಾರ್ ಸಿಸ್ಟಮ್, ಅಂದರೆ ಕೇಂದ್ರ ಮಂಡಲ ಮತ್ತು ಚಲನೆ ಸಂಬಂಧಿಸಿದಂಥ ಬೆಳವಣಿಗೆಯನ್ನು ನೋಡ್ತಕ್ಕಂಥದ್ದು. ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್, ಅಂದರೆ ಹಂತವನ್ನು, ಅಂದರೆ ಅಚೇತನ ಸ್ಥಿತಿಯ ಹಂತವನ್ನು ನೋಡ್ತಕ್ಕಂಥ. ಸೋಷಿಯಲ್ ಇಂಟ್ರ್ಯಾಕ್ಷನ್, ಅಂದರೆ ಮಗುವಿನ ಸಾಮಾಜಿಕ ಸಂಬಂಧ ಹೇಗಿರುತ್ತೆ, ಅಂದರೆ ತಾಯಿ ಮಗುವಿನ ಗುರುತಿಸ್ತಕ್ಕಂಥದ್ದು ಅಥವಾ ಬೇರೆಯವ್ರನ್ನ ಗುರುತಿಸ್ತಕ್ಕಂಥದ್ದು, ತನ್ನ ಇದು ಹೇಗಿರುತ್ತೆ ಅಂತಕ್ಕಂಥ ಇದನ್ನು ಸ್ಟಡಿ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಸ್ಕೇಲ್ ಆಗಿದೆ. ಸೊ ಇಷ್ಟು ಬ್ರೆಸೆಲ್ಟನ್ ಸ್ಕೇಲ್ನ ಪ್ರಮುಖವಾದಂಥ ಒಂದು ಅಂಶಗಳು.